ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಕೌರವರ ಆಕ್ರಮಣ, ಉತ್ತರನ ಸಾರಥಿಯಾಗಿ ಬೃಹನ್ನಳೆ ಯುದ್ಧಕ್ಕೆ ಹೋಗೋದು, ಮತ್ತೆ ಕೌರವರ ಸೇನೆಯನ್ನು ನೋಡಿ ಭಯದಿಂದ ಓಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಗೋವುಗಳನ್ನ ಕೌರವರು ಅಪಹರಣ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ವಿಷಯವನ್ನ ಕೇಳಿ ಉತ್ತರ, ನಾನು ಯುದ್ಧಕ್ಕೆ ರೆಡಿ ಆಗ್ತೀನಿ, ಆದ್ರೆ ಸಾರಥಿ ಇಲ್ಲ ನನಗೆ ಅಂತಂದಾಗ ಸೈರಂಧ್ರಿ ಹೇಳ್ತಾಳೆ, ಬೃಹನ್ನಳೆ ಒಬ್ಬ ಒಳ್ಳೆ ಸಾರಥಿ ಅವನು, ಇದಕ್ ಮುಂಚೆ ಅರ್ಜುನನಿಗೆ ಸಾರಥಿ ಆಗಿದ್ದ ಅಂತೆಲ್ಲ ಹೇಳಿದಾಗ ಅವನನ್ನ ಕರ್ಕೊಂಡು, ಆಯ್ತು ನಾನು ಹೋಗಿ ಅವರನ್ನೆಲ್ಲ ಸೋಲಿಸಿ ಕರ್ಕೊಂಡು ಬಂದ್ಬಿಡ್ತೀನಿ, ನಾನು ಯುದ್ಧ ಮಾಡೋ ರೀತಿಯನ್ನು ನೋಡಿ ದ್ರೋಣಾಚಾರ್ಯ, ಕೃಪಾಚಾರ್ಯ, ಕೌರವರೆಲ್ಲ ಅರ್ಜುನನೇ ಬಂದ್ಬಿಟ್ಟಿದ್ದಾನೇನೋ ಅಂತ ಅನ್ಕೋಬೇಕು, ಆ ರೀತಿ ಯುದ್ಧ ಮಾಡ್ತೀನಿ ಅಂತೆಲ್ಲ ಹೇಳಿ ಬರ್ತಾನೆ. ಸ್ವಲ್ಪ ದೂರ ಬಂದ ಮೇಲೆ ಕೌರವರ ಸೈನ್ಯವನ್ನ ನೋಡಿ ಮತ್ತೆ ಮಹಾರಥಿಗಳನ್ನೆಲ್ಲ ನೋಡಿ ಭೀಷ್ಮ, ದ್ರೋಣಾಚಾರ್ಯರು ಮತ್ತೆ ಕೃಪಾಚಾರ್ಯ, ಅಶ್ವತ್ಥಾಮ, ಕರ್ಣ ಇವರನ್ನೆಲ್ಲ ನೋಡಿ ಹೆದರ್ಕೊಂಡ್ಬಿಡ್ತಾನ ಅವನು. ಆಮೇಲೆ ಅರ್ಜುನನ್ಗೆ ಹೇಳ್ತಾನೆ, ನನ್ನ ಕೈಯಲ್ಲಿ ಇವ್ರ ಜೊತೆ ಎಲ್ಲ ಯುದ್ಧ ಮಾಡೋದಕ್ಕಾಗಲ್ಲ, ಅವರೆಲ್ಲ ಮಹಾರಥಿಗಳು, ಬೇಕಾದಷ್ಟು ಜನ ಮಹಾರಥಿಗಳಿದ್ದಾರೆ, ನಾನಿನ್ನೂ ಚಿಕ್ಕ ಹುಡುಗ, ನಾನಿನ್ನೂ ಅಸ್ತ್ರಶಸ್ತ್ರ ವಿದ್ಯೆಗಳನ್ನೇ ಸರಿಯಾಗಿ ಕಲ್ತಿಲ್ಲ, ನಾನು ಹೇಗೆ ಯುದ್ಧ ಮಾಡೋದಕ್ಕಾಗತ್ತೆ, ಇಲ್ಲಿಂದ ವಾಪಸ್ ಹೋಗೋಣ ಅಂತ ಹೇಳಿದಾಗ ಬೃಹನ್ನಳೆ ಹೇಳ್ತಾಳೆ, ನೀನು ಎಷ್ಟು ಬಡಾಯಿ ಕುಚ್ಕೊಂಡು ಬಂದಿದ್ಯಾ, ಅರಮನೆಯಲ್ಲಿ ನೀನು ಏನೆಲ್ಲ ಮಾತಾಡಿದ್ಯಾ, ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಕರ್ಕೊಂಡು ಬಂದ್ಬಿಡ್ತೀನಿ ಹಸುಗಳನ್ನೆಲ್ಲ, ಅವ್ರನ್ನೆಲ್ಲ ಸೋಲ್ಸ್ಬಿಡ್ತೀನಿ ಅಂತ. ಈಗ ನಾವು ಹಾಗೇ ವಾಪಸ್ ಹೋದ್ರೆ ನಮ್ಮನ್ನು ನೋಡಿ ನಗುತ್ತಾರೆ. ಸೊ ನಾನು ನಿನ್ನ ಸಾರಥಿ ಆದಮೇಲೆ ಈ ಕೆಲಸವನ್ನು ನಾನು ಸರಿಯಾಗಿ ಮಾಡಲೇಬೇಕು, ಅದಕ್ಕೋಸ್ಕರ ಈಗ ನಾವು ಯುದ್ಧ ಮಾಡಲೇಬೇಕು ಅಂತ ಹೇಳ್ತಾನೆ. ಈಗ ಮುಂದುವರೆದು ಏನಾಗುತ್ತೆ ಅಂತ ನೋಡೋಣ. ಅರ್ಜುನ ಹೇಳಿದ್ದ ಮಾತನ್ನ ಕೇಳಿ ಉತ್ತರ ಹೇಳ್ತಾನೆ, ಬೃಹನ್ನಳೆ, ಕೌರವರು ಮತ್ಸ್ಯರಾಜನ ಬಹಳಷ್ಟು ಗೋವುಗಳನ್ನು ತಗೊಂಡು ಹೋಗ್ತಾ ಇದ್ದಾರಲ್ವಾ, ತಗೊಂಡು ಹೋದರೆ ಹೋಗಲಿ ಬಿಡು, ಮತ್ತು ಸ್ತ್ರೀ ಪುರುಷರು ನನ್ನನ್ನು ನೋಡಿ ನಗ್ತಾರಲ್ವಾ, ನಕ್ಕರೆ ನಗಲಿ ಬಿಡು, ಆದರೆ ಈಗ ಯುದ್ಧ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ತಾನೆ. ಈ ರೀತಿ ಹೇಳಿದ ಮೇಲೆ ರಾಜಕುಮಾರ ಉತ್ತರ ಏನು ಮಾಡ್ತಾನೆ, ರಥದಿಂದ ಕೆಳಗಡೆ ಇಳಿದು ಬಿಡ್ತಾನೆ, ಮತ್ತು ಮಾನ ಮರ್ಯಾದೆಗೆಲ್ಲ ತಿಲಾಂಜಲಿಯನ್ನು ಕೊಟ್ಟು ಧನಸ್ಸು ಬಾಣಗಳನ್ನು ಎಸೆದು ಅವನು ಓಡ್ ಹೋಗ್ತಾನೆ. ನೋಡಿ, ಈಗ ಕ್ಷತ್ರಿಯರು ಅಂತಂದ್ಮೇಲೆ ಅವರು ತಮ್ಮ ಶತ್ರುಗಳನ್ನು ಎದುರಿಸ್ಬೇಕು, ಆಮೇಲೆ ಯುದ್ಧ ಅಂತಂದ್ಮೇಲೆ ಅದನ್ನು ಮಾಡಲೇಬೇಕು. ಆದರೆ ಇವನೇನು ಮಾಡ್ತಾ ಇದ್ದಾನೆ, ಯುದ್ಧವನ್ನು ಬಿಟ್ಟು ಓಡೋಗೋದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿ ಬೃಹನ್ನಳೆ ಹೇಳ್ತಾಳೆ, ಶೂರವೀರರ ದೃಷ್ಟಿಯಲ್ಲಿ ಏನು ಅಂತಂದರೆ ಯುದ್ಧದ ಸ್ಥಳದಿಂದ ಓಡ್ ಹೋಗೋದಿದೆಯಲ್ಲ, ಇದು ಕ್ಷತ್ರಿಯರ ಧರ್ಮ ಅಲ್ಲ, ಕ್ಷತ್ರಿಯರಿಗಂತೂ ಯುದ್ಧದಲ್ಲಿ ಸಾಯೋದೇ ಒಳ್ಳೆಯದು, ಅಂದರೆ ಯುದ್ಧ ಮಾಡ್ತಾ ಮಾಡ್ತಾ ಸಾಯೋದಿದೆಯಲ್ಲ ಅದು ಒಳ್ಳೆಯದು, ಹೆದರಿ ಬೆನ್ನು ತೋರಿಸೋದಿದೆಯಲ್ಲ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾನೆ. ಈ ರೀತಿ ಹೇಳಿ ಕುಂತಿ ನಂದನನಾದಂತಹ ಅರ್ಜುನ ಕೂಡ ರಥದಿಂದ ಎಗರ್ತಾನೆ, ಮತ್ತೆ ಓಡ್ತಾ ಇರುವಂಥ ರಾಜಕುಮಾರನ ಹಿಂದೆ ಅವನು ಕೂಡ ಓಡಿ ಹೋಗ್ತಾನೆ. ಮತ್ತೆ ಬಹಳ ಫಾಸ್ಟಾಗಿ ಓಡಿಬಿಟ್ಟು 3 ಹೆಜ್ಜೆಯಲ್ಲಿ ಅವನ ಕೂದಲನ್ನು ಹಿಡ್ಕೊಳ್ತಾನೆ. ಅರ್ಜುನ ಹಿಡ್ಕೊಂಡಿದ್ರಿಂದ ಉತ್ತರ ಹೇಡಿಗಳ ಹಾಗೆ ಅವನು ತುಂಬ ದೀನನಾಗಿ ಅಯ್ಯೋ ಅನ್ನಿಸ್ಬೇಕು ನಮಗೆ, ಆ ರೀತಿ ಅಳೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಕಲ್ಯಾಣಿ ಬೃಹನ್ನಳೆ ಕೇಳು, ನೀನು ಬೇಗ ರಥವನ್ನು ಹಿಂದಿರುಗಿಸಿ ತಗೊಂಡು ನಡಿ, ಇವಾಗ ಹೋಗೋಣ, ನೋಡು ಜೀವನ ಇದ್ದರೆ ಒಳ್ಳೆಯ ದಿನಗಳು ಕೂಡ ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ. ಅಂತಂದರೆ ಏನು, ನಾವು ಬದುಕಿದ್ರೆ ಅಲ್ವಾ ನಾವು ಯುದ್ಧ ಮಾಡೋಕ್ಕಾಗೋದು, ಬದುಕಿದ್ರೆ ಇವತ್ತಲ್ಲ ನಾಳೆ ನಾವು ಹಸುಗಳನ್ನು ಸಂಪಾದನೆ ಮಾಡ್ಕೋಬೋದು, ಮೊದಲು ಜೀವ ಉಳಿಸ್ಕೊಳ್ಳೋಣ ನಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಉತ್ತರ ಈ ರೀತಿ ಹೆದರಿ ಬಹಳ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ, ಬೇಡ್ಕೊಳ್ತಾ ಇದ್ದಾನೆ, ಹೋಗೋಣ ನಡಿ, ನನಗಾಗೋದಿಲ್ಲ ಯುದ್ಧ ಮಾಡೋಕ್ಕೆ ಅಂತಂದ್ಬಿಟ್ಟು. ಆದರೆ ಅರ್ಜುನ ನಗ್ತಾ ನಗ್ತಾ ಅವನನ್ನು ರಥದ ಹತ್ರ ಕರ್ಕೊಂಡು ಬರ್ತಾನೆ. ಮತ್ತು ಹೇಳ್ತಾನೆ, ರಾಜಕುಮಾರ, ನಿನಗೆ ಶತ್ರುಗಳ ಜೊತೆ ಯುದ್ಧ ಮಾಡೋದಕ್ಕೆ ಧೈರ್ಯ ಇಲ್ಲದೆ ಇದ್ದರೆ ಆಯಿತು, ಬೇರೆ ಕೆಲಸ ಕೊಡ್ತೀನಿ, ನೀನು ಯುದ್ಧ ಮಾಡಬೇಡ, ತಗೋ, ನೀನು ಕುದುರೆಗಳ ಲಗಾಮನ್ನು ಸಂಭಾಳಿಸು, ಅಂದರೆ ನೀನು ಸಾರಥಿಯಾಗು, ನಾನು ಯುದ್ಧ ಮಾಡ್ತೀನಿ, ನೀನು ಈ ರಥಗಳ ಸೈನ್ಯದ ಒಳಗಡೆ ನಡಿ, ಹೆದರ್ಕೋಬೇಡ ನೀನು ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಈಗ ಯುದ್ಧ ಮಾಡೋದು ತುಂಬ ಇಂಪಾರ್ಟೆಂಟು, ನಾನು ಸಾರಥಿ ಆಗಲ್ಲ, ನಾನು ಯುದ್ಧ ಮಾಡ್ತೀನಿ, ನೀನು ಸಾರಥಿಯಾಗು, ಈಗ ಆ ಶತ್ರುಗಳ ಒಂದು ಸೈನ್ಯ ನಿಂತಿದೆಯಲ್ಲ ಅದ್ರ ಒಳಗಡೆ ನೀನು ಹೋಗು, ಹೆದರ್ಕೋಬೇಡ, ನಾನು ನನ್ನ ಬಾಹುಬಲದಿಂದ ನಿನ್ನ ರಕ್ಷಣೆಯನ್ನು ಮಾಡ್ತೀನಿ, ನೀನು ಯಾಕೆ ಹೆದರ್ಕೊಳ್ತೀಯ, ನೀನು ಕೂಡ ಕ್ಷತ್ರಿಯರ ಮಗನೇ ಅಲ್ವಾ, ಹೀಗಿದ್ಮೇಲೆ ಶತ್ರುಗಳ ಮುಂದೆ ಬಂದು
ಯಾಕೆ ನೀನು ಹೆದರ್ಕೊಳ್ತಾ ಇದೀಯಾ? ನೋಡು, ನಾನು ಈ ಒಂದು ದುರ್ಜಯವಾದಂತಹ ಅಂತಂದರೆ ಗೆಲ್ಲೋದಕ್ಕೆ ಆಗದೇ ಇರುವಂತಹ ಸೇನೆಯ ಒಳಗಡೆ ನುಗ್ಗಿ ಕೌರವರ ಜೊತೆ ನಾನು ಹೋರಾಡೋದಕ್ಕೆ ತಯಾರಾಗಿದ್ದೀನಿ, ಮತ್ತು ನಿಮ್ಮ ಗೋವುಗಳನ್ನೆಲ್ಲ ಬಿಡಿಸ್ಕೊಂಡು ಬರ್ತೀನಿ, ನೀನು ಸ್ವಲ್ಪ ನನ್ನ ಸಾರಥಿಯ ಕೆಲಸವನ್ನು ಮಾಡಿಬಿಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಯಾಕಂದರೆ ಸಾರಥಿ ಇಲ್ಲ ಅಂದರೆ ಕಷ್ಟ. ಹಿಂದಗಡೆ ನಿಂತ್ಕೊಂಡು ಯುದ್ಧ ಮಾಡಬೇಕು ಅಂತಂದರೆ ಈಗ ರಥಗಳನ್ನು ತಪ್ಪಿಸಿ ಬೇರೆ ಬೇರೆ ಕಡೆ ಎಲ್ಲ ತೊಗೊಂಡು ಹೋಗಬೇಕಾಗಿರುತ್ತೆ. ಅದಕ್ಕೆ ಒಬ್ಬ ಕುಶಲ ಸಾರಥಿಯ ಅವಶ್ಯಕತೆ ತುಂಬ ಇರುತ್ತೆ. ಸೊ ನೀನು ಯುದ್ಧ ಮಾಡಬೇಡ, ನಾನು ಯುದ್ಧ ಮಾಡ್ತೀನಿ, ನೀನು ಸಾರಥಿಯಾಗಿ ನನ್ನ ರಥವನ್ನು ಓಡಿಸು ಅಂತ ಹೇಳ್ತಾನೆ. ಈ ರೀತಿ ಮಹಾವೀರನಾದ ಅರ್ಜುನ ಯುದ್ಧಕ್ಕೆ ಹೆದರಿ ಓಡ್ತಾ ಇದ್ದಂಥ ಉತ್ತರನಿಗೆ ತಿಳುವಳಿಕೆಯನ್ನು ಹೇಳ್ತಾನೆ ಮತ್ತು ಅವನನ್ನು ಮತ್ತೆ ರಥದ ಮೇಲೆ ಹತ್ತಿಸ್ತಾನೆ. ನೋಡಿ, ಎಷ್ಟು ತನ್ನ ಶಕ್ತಿಯ ಮೇಲೆ ಅವನಿಗೆ ನಂಬಿಕೆ ಇಟ್ಕೊಂಡು ಅಲ್ಲಿಂದ ಬರ್ತಾನೆ. ಆದರೆ ಮಹಾರಥಿಗಳನ್ನು ನೋಡ್ಬಿಟ್ಟು ಅವನು ಹೆದರ್ಕೊಂಡ್ಬಿಡ್ತಾನೆ. ಯಾವತ್ತೂ ಅವನು ಯುದ್ಧ ಭೂಮಿಗೆ ಬಂದಿರಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಯುದ್ಧ ಭೂಮಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆ ಸೈನ್ಯವನ್ನು, ಆ ಮಹಾರಥಿಗಳನ್ನೆಲ್ಲ ನೋಡಿ ಹೆದರ್ಕೊಂಡಾಗ ಅರ್ಜುನ ಅವನಿಗೆ ಧೈರ್ಯವನ್ನು ಹೇಳ್ತಾನೆ. ಆಯಿತು, ನೀನು ಯುದ್ಧ ಮಾಡಬೇಡ, ನಾನು ಯುದ್ಧ ಮಾಡ್ತೀನಿ, ನೀನು ಸಾರಥಿ ಆಗುವಂತ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.